ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ಕೂಡ ದಿನ ಕಳೆದ ಹಾಗೆ ರಂಗೇರ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಇವತ್ತು ಕೂಡ ಮತಯಾಚನೆಯನ್ನ ಜನರ ಬಳಿ ಹೋಗಿ ಮಾಡಿದ್ರು. ಹಳ್ಳಿಗಳಲ್ಲೂ ಕೂಡ ಪ್ರಚಾರದ ಕಾರ್ಯಕ್ರಮವನ್ನ ಮುಂದುವರಿಸಿದ್ದಾರೆ. ಇಂದು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸಿರುವ ಸ್ಟಾರ್ ಚಂದ್ರು 17 ಗ್ರಾಮ ಪಂಚಾಯತ್ ಅನ್ನ ಇಂದು ಅಲ್ಲಿ ಪ್ರಚಾರವನ್ನ ನಡೆಸೋದಕ್ಕೆ ಇದ್ದಾರೆ ಅಂತ ಬ್ಲೂ ಪ್ರಿಂಟ್ ಬಗ್ಗೆ ತಿಳಿಸಿದ್ರು. ಮಂಡ್ಯ ಜಿಲ್ಲೆಯ ಮಣ್ಣಿನ ರೈತನ ಮಗ ನಾನು ಹುಟ್ಟಿನಿಂದ ಮಣ್ಣಿನ ಕೆಲಸ ಮಾಡಿದ್ದೀನಿ, ಈಗ ಉದ್ಯಮದಲ್ಲಿ ಬೆಳೆದಿದ್ದೀನಿ. ಮಂಡ್ಯ ಅಭಿವೃದ್ಧಿಗಾಗಿ ನನ್ನ ಬದ್ಧತೆ, ಹೀಗಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ಕಾಂಗ್ರೆಸ್ಗೆ ಮತ ಹಾಕಿ ನನ್ನನ್ನು ಗೆಲ್ಲಿಸಿ ಅಂತ ಕ್ಯಾಂಪೇನ್ ನಡೆಸಿದರು. ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಮಂಡ್ಯದ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಕ್ಕೆ ಸ್ಟಾರ್ ಚಂದ್ರನ ಮುಟ್ಕಿದ್ದಾರೆ. ಸರ್, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಹೇಗಿದೆ ಇವತ್ತಿನ ರೆಸ್ಪಾನ್ಸ್? ಈಗ ಬೆಳಗ್ಗೆ 7 ಗಂಟೆಯಿಂದ ಪ್ರಚಾರ ಮಾಡ್ತಿದ್ವಿ. ಎಲ್ಲ ಗ್ರಾಮ ಪಂಚಾಯತಿಗಳನ್ನ ಭೇಟಿ ಮಾಡ್ತಿದ್ವಿ. ಅಲ್ಲಿ ನಾಯಕರುಗಳು, ಅಲ್ಲಿ ಮತದಾರರು ಎಲ್ಲರೂ ಕೇಳ್ಕೊತಿದ್ದೀನಿ, ನನಗೆ ದಯಮಾಡಿ ಈ ಸತಿ ಸಹಾಯ ಮಾಡಿ, ಒಂದು ಅವಕಾಶ ಮಾಡಿಕೊಡಿ, ನಿಮ್ಮ ಸೇವೆ ಮಾಡೋಕ್ಕೆ ಅಂತ ಇದ್ದೀನಿ. ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿದೆ. ತಮಗೂ ಗೊತ್ತಾಗ್ತದೆ, ಈ ಬಿಸಿಲಲ್ಲೂ ಎಲ್ಲರೂ ಜನ ಸೇರಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಭಾಷಣದಲ್ಲಿ ಮಣ್ಣಿನ ಮಗ ಅನ್ನೋ ರೀತಿಯಾಗಿ ಭಾವನಾತ್ಮಕ ಮಾತಾಡ್ತಾ ಇದ್ದೀರಾ, ಅದರ ಉದ್ದೇಶ ಏನು ಅಂತೇಳಿ? ನಾನು ರೈತರ ಮಗ, ಉದ್ದೇಶ ಏನಿಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ ರೈತರ ಮಗ, ಒಂದು ರೈತರ ಕುಟುಂಬದಿಂದ ಬಂದನು. ನಾವು ಹಳ್ಳಿಗಾಡಲ್ಲಿ ಎಲ್ಲ ವ್ಯವಸಾಯ ಮಾಡಿದ್ದೀನಿ. ನಾನು ಹೊಲ ಒತ್ತಿದ್ದೀನಿ, ಕಳೆ ಕೆತ್ತಿದ್ದೀನಿ, ತೌಡ ಹಾಕಿದ್ದೀನಿ, ಬದ ಕಟ್ಟಿದ್ದೀನಿ, ಕಾಯಿ ಕಟ್ಟಿದ್ದೀನಿ, ಮರ ಹತ್ತಿದ್ದೀನಿ. ನಾವೆಲ್ಲ ಕೆಲಸ ತಪ್ಪೆ ಒತ್ತಿದ್ದೀನಿ, ತಪ್ಪೆ ಹರ್ಕೊಂಡು ಹೋಗ್ತಿದ್ದು, ಮಗ ತೊಳ್ಕೊಂಡು ಹಂಗೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗಿದ್ದು. ರೈತರ ಮಕ್ಕಳೆಲ್ಲ ಹೇಳ್ಕೊತಾ ಇದ್ದೀವಿ, ರೈತರ ಮಕ್ಕಳು ಅಂತ. ಸರ್, ಕಷ್ಟಪಟ್ಟು ಮೇಲೆ ಬಂದವರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋರು ಎಲ್ಲರೂ ಕೂಡ ಎಸಿ ರೂಮಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡ್ತಾರೆ. ತಾವ್ಯಾಕೆ ರಾಜಕಾರಣ ಬರಬೇಕು ಅಂತ ಅಂದ್ರೆ? ನಾನು ಎಲ್ಲವೂ ನೋಡಿದ್ದೀನಿ. ನಾನು ಕೊನೆ ಹಂತ ಎಲ್ಲಿ ಅಂದರೆ, ನಮ್ಮ ಹುಟ್ಟಿರೋದು ಮಂಡ್ಯ ಜಿಲ್ಲೆಯಲ್ಲಿ, ನನ್ನ ಕರ್ಮಭೂಮಿನೂ ಮಂಡ್ಯ ಜಿಲ್ಲೆ, ಕೊನೆಗೆ ಹೋಗೋದು ಮಣ್ಣು ಹೋಗೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ. ಅದಕ್ಕೋಸ್ಕರ